ಕಳೆದ 11 ವರ್ಷಗಳಲ್ಲಿ ಇದೇ ಮೊದಲ ಬಾರಿ ಪ್ರಧಾನಿ ಮೋದಿಯ ಬೆಂಬಲಿಗರು ಮೋದಿಯ ವಿರುದ್ಧ ತಿರುಗಿ ಬಿದ್ದಿದ್ದಾರೆ, ಬೀದಿಗಿಳಿದಿದ್ದಾರೆ, ಮೋದಿಯ ಚಿತ್ರಕ್ಕೆ ಬೆಂಕಿ ಕೊಡ್ತಾ ಇದ್ದಾರೆ, ಬಿಜೆಪಿಗೆ ಮತ ಹಾಕಲ್ಲ ಎಂದು ಪ್ರತಿಜ್ಞೆ ಮಾಡಿ ಹೇಳ್ತಾ ಇದ್ದಾರೆ. ಕಾರಣ ಏನಂದ್ರೆ, ಮೋದಿ ಸರ್ಕಾರ ಹೊಸದಾಗಿ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಜಾತಿ ಆಧಾರಿತ ತಾರತಮ್ಯವನ್ನು ಎದುರಿಸೋದಕ್ಕೆ ಹೊಸ ನಿಯಮವನ್ನು ಜಾರಿಗೆ ತಂದಿರೋದು. ಧರ್ಮ, ಲಿಂಗ, ಜಾತಿಯ ಮೇಲೆ ಕಾಲೇಜುಗಳಲ್ಲಿ ನಡೀತಾ ಇರುವ ತಾರತಮ್ಯವನ್ನು ಕೊನೆಗೊಳಿಸುವ ಉದ್ದೇಶ ಈ ಹೊಸ ನಿಯಮವನ್ನು ಹೊಂದಿದೆ ಎಂದು ಸರ್ಕಾರ ಹೇಳಿದೆ. ಆದರೆ ಈ ನಿಯಮಗಳನ್ನು ದುರ್ಬಳಕೆ ಮಾಡಿಕೊಂಡು ಭವಿಷ್ಯದಲ್ಲಿ ಮೇಲ್ಜಾತಿ ವಿದ್ಯಾರ್ಥಿಗಳ ವಿರುದ್ಧ ಸುಳ್ಳು ದೂರುಗಳನ್ನು ದಾಖಲಿಸಬಹುದು ಎಂಬುದು ಇವರೆಲ್ಲರ ಆತಂಕ. ದಲಿತ ಸಮುದಾಯದ ವಿದ್ಯಾರ್ಥಿಗಳು ಮೇಲ್ಜಾತಿಯ ವಿದ್ಯಾರ್ಥಿಗಳ ವಿರುದ್ಧ ಅಸೂಯೆಯಿಂದ ಸುಳ್ಳು ದೂರು ದಾಖಲಿಸಿದರೆ ಏನ್ ಮಾಡೋದು ಅನ್ನೋದು ಇವರ ಆತಂಕ. ಇದೇ ಕಾರಣಕ್ಕಾಗಿ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ಹಿರಿಯ ಸಂಶೋಧಕರು ಈ ನಿಯಮವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನ ಮೆಟ್ಟಲು ಏರಿದ್ದಾರೆ. ಉತ್ತರ ಪ್ರದೇಶದ ಬಿಜೆಪಿ ಶಾಸಕರು ಈ ನಿಯಮದ ವಿರುದ್ಧ ಯುಜಿಸಿಗೆ ಪತ್ರ ಬರೆದಿದ್ದಾರೆ. ಉತ್ತರಾಖಂಡದಲ್ಲಿರುವ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಸಂಘವು ಯುಜಿಸಿಗೆ ಪತ್ರ ಬರೆದಿದೆ. ಉತ್ತರ ಪ್ರದೇಶದ ಬರೇಲ್ವಿ ನಗರದ ಮ್ಯಾಜಿಸ್ಟ್ರೇಟ್ ಅಲಂಕಾರ್ ಅಗ್ನಿಹೋತ್ರಿ ಎಂಬುವರು ಈ ನಿಯಮದ ವಿರುದ್ಧ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿ ಹುದ್ದೆಗೆ ರಾಜೀನಾಮೆ ನೀಡಿದ್ದಾರೆ. हम सभी ग्रामवासी समझ लेते हैं, ये जो काला कानून यूजीसी बिल एक सरकार लाई है, मोदी सरकार लाई है, जब तक ये वापिस नहीं होता हम मोदी सरकार को वोट नहीं देंगे, हम सभी कसम खाते हैं. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ಕಳೆದ 11 ವರ್ಷಗಳಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ನಡೆದ ಎಲ್ಲಾ ಪ್ರತಿಭಟನೆ ಮತ್ತು ಟೀಕೆಯನ್ನು ದೇಶದ್ರೋಹಿಯಂತೆ ಕಂಡ ಗುಂಪು ಇದು. ಈಗ ನಡೀತಾ ಇರುವ SIR ಅನ್ನು ಈ ಗುಂಪು ಇದುವರೆಗೂ ವಿರೋಧಿಸಿಲ್ಲ. SIR ನಿಂದಾಗಿ ಮುಸ್ಲಿಮರು ಮತ್ತು ಬಡ ದಲಿತ ಹಿಂದುಳಿದವರು ತೊಂದರೆಗೆ ಒಳಗಾಗ್ತಾ ಇದ್ದಾರೆ ಎಂಬುದನ್ನು ಈ ಗುಂಪು ಗಂಭೀರವಾಗಿ ಪರಿಗಣಿಸಿಯೇ ಇಲ್ಲ. ಇಲ್ಲಿ ಇರಲು ಸಾಧ್ಯವಾಗದಿದ್ದರೆ ಪಾಕಿಸ್ತಾನಕ್ಕೆ ಹೋಗಿ ಎಂಬ ಸಲಹೆಯನ್ನು ಎಂಜಾಯ್ ಮಾಡ್ತಾ ಇದ್ದ ಗುಂಪು ಇದು. ರೈತ ಕಾಯ್ದೆಯನ್ನು ವಿರೋಧಿಸಿ ಪ್ರತಿಭಟನೆ ನಡೆಸಿದವರನ್ನು ಖಲಿಸ್ತಾನಿಗಳು ಎಂದು ಪ್ರಚಾರ ಮಾಡಿದಾಗ ಈ ಗುಂಪು ಸುಮ್ಮನೆ ಇತ್ತು. ತ್ರಿವಳಿ ತಲಾಖ್ ಕಾನೂನನ್ನು ಅನ್ಯಾಯವಾಗಿ ರೂಪಿಸಿದಾಗಲೂ ಈ ಗುಂಪು ಕಾನೂನಿನ ಜೊತೆಗೆ ನಿಂತಿತ್ತು. ನೋಟು ಬ್ಯಾನ್ ಮಾಡಿದಾಗ ಈ ಗುಂಪು ಸರ್ಕಾರವನ್ನು ವಿರೋಧಿಸಿಯೇ ಇರಲಿಲ್ಲ. ಕಪ್ಪು ಹಣ ಇರುವವರಿಗಷ್ಟೇ ತೊಂದರೆ ಆಗಿದೆ ಎಂಬ ಸಮರ್ಥನೆಯನ್ನು ಮಾಡಲಾಗಿತ್ತು. NRCಯನ್ನು ವಿರೋಧಿಸುವಾಗಲೂ ಈ ಗುಂಪು ಬೀದಿಗೆ ಇಳಿದಿರಲಿಲ್ಲ. ಕಳೆದ 11 ವರ್ಷಗಳಲ್ಲಿ ಮೋದಿ ಸರ್ಕಾರ ಯಾವೆಲ್ಲ ಕಾನೂನುಗಳನ್ನು ಜಾರಿ ಮಾಡಿತೋ ಆ ಎಲ್ಲವನ್ನು ಆನಂದಿಸುತ್ತಾ ಮತ್ತು ಬೆಂಬಲಿಸುತ್ತಾ ಬಂದ ಗುಂಪು ಇದು. ಇದೀಗ ಮೋದಿ ಸರ್ಕಾರದ UGC ನಿಯಮಗಳನ್ನು ವಿರೋಧಿಸಿ ಮೊಟ್ಟ ಮೊದಲ ಬಾರಿ ಈ ಗುಂಪು ಬೀದಿಗೆ ಇಳಿದಿದೆ. ಈ ದೇಶದ ಕಾನೂನನ್ನು ಪಾಲಿಸುವುದಿಲ್ಲ ಎಂದರೆ ಹೇಗಾಗುತ್ತೆ ಎಂದು ಈ ಹಿಂದೆ ಪಾರ್ಲಿಮೆಂಟ್ ಅಲ್ಲಿ ಅಮಿತ್ ಶಾ ಹೇಳಿಕೆಗೆ ಮೊದಲ ಬಾರಿ ಈ ಗುಂಪು ಸಡ್ಡು ಹೊಡೆದಿದೆ. ಸಂಸತ್ ಕಾ ಕಾನೂನ್ ಹೈ, ಸಬ್ಕೋ ಸ್ವೀಕಾರ್ ಕರ್ನಾ ಪಡೇಗಾ. स्वीकार नहीं करेंगे मतलब क्या है? कैसे बोल सकते हैं कोई? हम कानून को स्वीकार नहीं करेंगे. ये कानून भारत सरकार का है, हर एक पर बंधन करता होगा और इसको स्वीकार करना पड़ेगा. ಅಂದಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸಮರ್ಥನೆಯನ್ನ ನೋಡಿದೆ. ದಲಿತರ ಮೇಲೆ ನಮ್ಮ ಪೂರ್ವಜರ ಕಾಲದಲ್ಲಿ ಅನ್ಯಾಯ ಆಗಿರಬಹುದು, ಹಾಗಂತ ಈಗಿನ ಕಾಲದಲ್ಲಿ ಈ ನಿಯಮವನ್ನು ತರುವುದು ಏಕೆ, ಈಗ ಅಂಥ ಅನ್ಯಾಯ ಆಗ್ತಾ ಇಲ್ವಲ್ಲ ಎಂಬುದೇ ಈ ಸಮರ್ಥನೆ. ಆದರೆ ಇದೇ ಮಂದಿ ಔರಂಗಜೇಬನ ಕಾಲದಲ್ಲಿ ಆದ ಅನ್ಯಾಯಕ್ಕೆ ಇಂದಿನ ಮುಸ್ಲಿಮರನ್ನು ಹೊಣೆಗಾರನ್ನಾಗಿ ಮಾಡ್ತಾ ಇದ್ದಾರೆ. ಬಾಬರನ ಕಾಲದ ತಪ್ಪುಗಳನ್ನು ಇಂದಿನ ಮುಸ್ಲಿಮರ ಮೇಲೆ ಹೊರಿಸ್ತಾ ಇದ್ದಾರೆ. ಯಾವುದೋ ಕಾಲದಲ್ಲಿ ಮುಸ್ಲಿಂ ದೊರೆಗಳು ಅನ್ಯಾಯ ಮಾಡಿದ್ದಾರೆ ಎಂದು ಹೇಳಿ ಈಗಿನ ಮುಸ್ಲಿಮರ ಮೇಲೆ ಮಾಡುವ ಅನ್ಯಾಯವನ್ನು ಸಮರ್ಥಿಸ್ತಾ ಇದ್ದಾರೆ. ಇವತ್ತು ನೀವು ಅನ್ಯಾಯ ಮಾಡದಿದ್ರೂ ಹಿಂದಿನವರು ಮಾಡಿದ ಅನ್ಯಾಯದ ಹೊಣೆಗಾರಿಕೆಯನ್ನು ನೀವು ವಹಿಸಿಕೊಳ್ಬೇಕು ಎಂಬಂತೆ ಆಡ್ತಾ ಇದ್ದಾರೆ. ಈ ಹಿಂದೆ ಪ್ರತಿಯೊಂದಕ್ಕೂ ಪಾಕಿಸ್ತಾನಕ್ಕೆ ಹೋಗಿ ಎಂದು ಹೇಳ್ತಾ ಇರುವವರೇ ಮೋದಿ ಸರ್ಕಾರದ ಕಾನೂನಿನ ವಿರುದ್ಧ ಪ್ರತಿಭಟಿಸ್ತಾ ಇರೋದರಲ್ಲಿ ಒಂದು ಪಾಠ ಇದೆ. ಪ್ರಭುತ್ವವನ್ನು ಎಂದೂ ಕೂಡ ಕಣ್ಮುಚ್ಚಿ ಬೆಂಬಲಿಸಬಾರದು. ಇಂದು ಮುಸ್ಲಿಮರ ವಿರುದ್ಧ ಕಾನೂನು ಮಾಡಿದರೆ ನಾಳೆ ದಲಿತರ ವಿರುದ್ಧ ಮಾಡ್ತಾರೆ, ನಾಳಿದ್ದು ಬ್ರಾಹ್ಮಣರ ವಿರುದ್ಧ ಮಾಡ್ತಾರೆ, ಮತ್ತೊಂದು ದಿನ ಇನ್ನೊಂದು ಜಾತಿಯ ಮೇಲೆ ಮಾಡ್ತಾರೆ. ನಾವು ಅನ್ಯಾಯವನ್ನು ಪ್ರಶ್ನಿಸಬೇಕು. ಅನ್ಯಾಯ ಮುಸ್ಲಿಮರ ಮೇಲಾದರೂ, ದಲಿತರ ಮೇಲಾದರೂ, ಯಾದವರ ಮೇಲಾದರೂ ಪ್ರಶ್ನಿಸಲೇಬೇಕು. ಯಾವಾಗ ಈ ಅನ್ಯಾಯವನ್ನು ಧರ್ಮದ ಆಧಾರದಲ್ಲಿ ವಿಭಜಿಸುತ್ತೇವೆಯೋ ಅದರಿಂದ ಅತ್ಯಂತ ಹೆಚ್ಚು ಲಾಭ ಪಡ್ಕೊಳ್ಳೋದು ಪ್ರಭುತ್ವ ಮಾತ್ರ.
ಸುಪ್ರೀಂ ಕೋರ್ಟ್ ಈಗ ಈ UGC ನಿಯಮಕ್ಕೆ ತಡೆ ಹೇರಿದೆ. ನಾಳೆ ಇದರಲ್ಲಿ ಬದಲಾವಣೆ ಮಾಡಲೂಬಹುದು ಅಥವಾ ಅದನ್ನೇ ಉಳಿಸಿಕೊಳ್ಳಲೂಬಹುದು. ಆದರೆ ಕಳೆದ 11 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಜಾರಿ ಮಾಡಿದ ಪ್ರತಿಯೊಂದು ಕಾನೂನನ್ನು ಸಮರ್ಥಿಸುತ್ತಾ ಮತ್ತು ಇದರಲ್ಲಿ ದೇಶಹಿತ ಅಡಗಿದೆ ಎಂದು ಪಾಠ ಮಾಡ್ತಾ ಬಂದ ಗುಂಪು ಮೊದಲ ಬಾರಿ ಕೇಂದ್ರ ಸರ್ಕಾರದ ನಿಯಮದಲ್ಲಿ ದೇಶದ ಹಿತವನ್ನು ಕಂಡೇ ಇಲ್ಲ. ಮೋದಿ ಸರ್ಕಾರ ನಿಯಮ ಮಾಡಿದೆ ಅಂದರೆ ಅದರಲ್ಲಿ ಏನೋ ಮಾಸ್ಟರ್ ಪ್ಲಾನ್ ಇದ್ದೇ ಇರುತ್ತೆ ಎಂದು ಹೇಳ್ತಾ ಇದ್ದವರೆಲ್ಲ ಈಗ ಮಾಸ್ಟರ್ ಪ್ಲಾನ್ ಎಂಬ ಪದವನ್ನೇ ಮರೆತಿದ್ದಾರೆ. ಈ ದೇಶದ ಕಾನೂನನ್ನು ಪಾಲಿಸದಿದ್ರೆ ಪಾಕಿಸ್ತಾನಕ್ಕೆ ಹೋಗಿ ಎನ್ನುತ್ತಿದ್ದವರೆಲ್ಲ ಈಗ ಕಾನೂನನ್ನೇ ಬದಲಾಯಿಸಬೇಕು ಎಂದು ಬೀದಿಗಿಳಿದಿದ್ದಾರೆ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.